ಸಿಪಿಸಿಯಲ್ಲಿ ಬರುವಂತಹ ಮುಂದಿನ ಪ್ರಮುಖವಾಗಿರುವಂತಹ ಪ್ರಶ್ನೆ ಎಂದರೆ ಸ್ಟೇಟ್ ದ ರೂಲ್ಸ್ ರಿಗಾರ್ಡಿಂಗ್ ದ ಟ್ರಾನ್ಸ್ಫರ್ ಆಫ್ ಸೂಟ್ಸ್ ಅಥವಾ ದಾವೆಯ ವರ್ಗಾವಣೆ ಕುರಿತಿರುವ ನಿಯಮಗಳನ್ನ ಹೇಳಿರಿ ಎಂಬುದು ಪ್ರಶ್ನೆಯನ್ನು ಕೂಡ ಮುಖ್ಯವಾಗಿ ಕೇಳುವಂತದ್ದು. ಇದು ಯೂನಿಟ್ 1ರಲ್ಲಿ ಬರುತ್ತದೆ. ಮೊದಲನೇದಾಗಿ ನಾವು ಪೀಠಿಕೆಯಲ್ಲಿ ನಾವು ನೋಡುವುದಾದ್ರೆ, ಒಂದು ದಾವೆಯನ್ನು 2 ಅಥವಾ ಹೆಚ್ಚು ನ್ಯಾಯಾಲಯಗಳಲ್ಲಿ ಹೂಡಬಹುದಾಗಿದ್ದಾಗ ವಾದಿ ಅಥವಾ ಪ್ರತಿವಾದಿಯು ಸಕ್ಷಮ ನ್ಯಾಯಾಲಯಕ್ಕೆ ಒಂದು ಸೂಕ್ತ ಅರ್ಜಿ ಸಲ್ಲಿಸಿ ದಾವೆಯನ್ನು ಒಂದು ನ್ಯಾಯಾಲಯದಿಂದ ಮತ್ತೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸಬಹುದು. ಈ ಒಂದು ದಾವೆಯ ವರ್ಗಾಯಿಸುವ ಕುರಿತು ನಾವು ಸಿಪಿಸಿಯಲ್ಲಿ ಕಲಂ 22ರಿಂದ ಕಲಂ 25ರವರೆಗೂ ನಾವು ನೋಡಬಹುದು. ಈ ಒಂದು ದಾವೆಗಳ ವರ್ಗಾವಣೆಯ ಯಾವ ಉದ್ದೇಶವನ್ನ ಒಳಗೊಂಡಿರುತ್ತದೆ ಎಂಬುದನ್ನು ನಾವು ಮೊದಲನೇದಾಗಿ ನೋಡುವುದಾದರೆ, ಮುಖ್ಯವಾಗಿ ದಾವೆಗಳನ್ನು ಸರಿಯಾದ ನ್ಯಾಯಾಧಿಕಾರ ಹೊಂದಿರುವಂತ ನ್ಯಾಯಾಲಯಗಳಲ್ಲಿ ಸಕ್ರಿಯಗೊಳಿಸಬೇಕು ಎಂದುಕೊಂಡಾಗ ಅಥವಾ ದಾವೆಗಳಲ್ಲಿ ವೈಯಕ್ತಿಕ ಹಿತಾಸಕ್ತಿ ಹೊಂದಿರುವ ನ್ಯಾಯಾಧೀಶರ ಒಳಗೊಳ್ಳುವಿಕೆಯನ್ನ ತಪ್ಪಿಸಲು ಕೂಡ ಆಗಿರಬಹುದು. ಜೊತೆಗೆ ಪ್ರಕರಣಗಳ ಬಾಕಿಯನ್ನ ಕಡಿಮೆ ಮಾಡುವುದು ಹಾಗೂ ದಾವೆಯ ಪಕ್ಷಗಾರರ ಅನುಕೂಲತೆಗಾಗಿ ಅಂತಿಮವಾಗಿ ಹೇಳುವುದಾದರೆ, ನ್ಯಾಯೋಚಿತ ಮತ್ತು ನಿಷ್ಪಕ್ಷಪಾತವಾದ ನ್ಯಾಯ ನಿರ್ಣಯ ದೃಷ್ಟಿಯಿಂದ ಒಂದು ದಾವೆಯನ್ನ ಒಂದು ನ್ಯಾಯಾಲಯದಿಂದ ಇನ್ನೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸಲು ಈ ಸಂಹಿತೆ ನಮಗೆ ಅವಕಾಶ ಮಾಡಿ ಕೊಟ್ಟಿದೆ. ಅಂದ್ರೆ ಒಂದು ಸಕ್ಷಮವಾಗಿರುವಂತ ನ್ಯಾಯಾಲಯಕ್ಕೆ ಒಂದು ದಾವೆಯನ್ನ ವರ್ಗಾಯಿಸುವಂತ ಒಂದು ಉದ್ದೇಶವಾಗಿರಬಹುದು. ಏನಾದರೂ ವೈಯಕ್ತಿಕ ಹಿತಾಸಕ್ತಿಯನ್ನು ಹೊಂದಿರುವಂತಹ ಒಂದು ನ್ಯಾಯಾಧೀಶರ ಒಂದು ಮುಂದೆ ದಾವೆ ಬಂದಂತ ಸಂದರ್ಭದಲ್ಲಿ ಇರಬಹುದು. ಜೊತೆಗೆ ಒಂದು ನ್ಯಾಯಾಲಯದಲ್ಲಿ ಪ್ರಕರಣಗಳ ಬಾಕಿಯು ತುಂಬಾ ಇದ್ದಾಗ ಅವುಗಳನ್ನು ಕಡಿಮೆ ಮಾಡುವಂತ ಉದ್ದೇಶವಿರಬಹುದು. ಜೊತೆಗೆ ಪಕ್ಷಗಾರರಿಗೆ ಅನುಕೂಲವಾಗಬೇಕೆಂಬ ಒಂದು ಉದ್ದೇಶದಿಂದ ನಾವು ಪ್ರಕರಣಗಳ ವರ್ಗಾವಣೆಗೆ ಅವಕಾಶವನ್ನ ನಮ್ಮ ಸಿಪಿಸಿಯಲ್ಲಿ ಸೆಕ್ಷನ್ 22ರಿಂದ ಸೆಕ್ಷನ್ 25ರವರೆಗೂ ಅವಕಾಶ ಮಾಡಿ ಕೊಟ್ಟಿದೆ. ದಾವೆಯ ಪ್ರಕರಣಕ್ಕೆ ಸಂಬಂಧಿಸಿದ ನಿಯಮಗಳು, ಯಾವ ನಿಯಮಗಳ ಮುಖಾಂತರ ನಾವು ಪ್ರಕರಣಗಳ ಒಂದು ದಾವೆಯ ವರ್ಗಾವಣೆಯನ್ನು ನಾವು ನೋಡಬಹುದು. 1 by 1 ಅಂದ್ರೆ ಸೆಕ್ಷನ್ 22ರಿಂದ 25ರವರೆಗಿನ ಈ ಒಂದು ಮುಖ್ಯವಾಗಿರುವಂತಹ ಕಲಂಗಳು, ಒಂದೊಂದು ರೀತಿಯ ವರ್ಗಾವಣೆ ಕುರಿತು ತಿಳಿಸುತ್ತವೆ. ನಾವು ಮೊದಲನೆಯದಾಗಿ ನೋಡುವುದಾದ್ರೆ, ಒಂದಕ್ಕಿಂತ ಹೆಚ್ಚು ನ್ಯಾಯಾಲಯಗಳಲ್ಲಿ ಹೂಡಬಹುದಾದ ದಾವೆಗಳ ವರ್ಗಾವಣೆ. ಈ ಒಂದು ವರ್ಗಾವಣೆಯ ಒಂದು ಕುರಿತು ಕಲಂ 22 ಹೇಳುತ್ತದೆ. ಅಂದ್ರೆ ಒಂದು ದಾವೆಯನ್ನು 2 ಅಥವಾ ಹೆಚ್ಚು ನ್ಯಾಯಾಲಯಗಳ ಪೈಕಿ ಯಾವುದೇ ಒಂದರಲ್ಲಿ ಹೂಡಬಹುದಾಗಿದ್ದು ಮತ್ತು ಅಂತ ನ್ಯಾಯಾಲಯಗಳ ಪೈಕಿ ಒಂದು ಅದನ್ನು ಹೂಡಿರುವಲ್ಲಿ ಪ್ರತಿವಾದಿಯು ಇತರ ಪಕ್ಷಗಾರರಿಗೆ ನೋಟಿಸ್ ಕೊಟ್ಟ ನಂತರ ಸಾಧ್ಯವಾದಷ್ಟು ಮೊಟ್ಟ ಮೊದಲನೇ ಅವಕಾಶದಲ್ಲಿ ಮೊಕದ್ದಮೆಯಲ್ಲಿನ ವಿವಾದಾಂಶಗಳನ್ನು ಗೊತ್ತುಪಡಿಸಿದ ಸಮಯದಲ್ಲಿ ಅಥವಾ ಅದಕ್ಕಿಂತ ಮೊದಲು ದಾವೆಯ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದು ಈ ಒಂದಕ್ಕಿಂತ ಹೆಚ್ಚು ನ್ಯಾಯಾಲಯಗಳಲ್ಲಿ ದಾವೆ ಹೂಡಬಹುದಾದ ವರ್ಗಾವಣೆ ಕುರಿತು ತಿಳಿಸುತ್ತದೆ. ಜೊತೆಗೆ ಯಾವ ನ್ಯಾಯಾಲಯಕ್ಕೆ ಅಂತ ಅರ್ಜಿಯನ್ನು ಸಲ್ಲಿಸಲಾಗಿದೆಯೋ ಆ ನ್ಯಾಯಾಲಯವು ಇತರ ಪಕ್ಷಗಾರರ ವಿಚಾರಿಸಿದ ನಂತರ ಆ ದಾವೆ ಯಾವ ನ್ಯಾಯಾಲಯದಲ್ಲಿ ಮುಂದುವರಿಯಬೇಕೆಂಬುದನ್ನು ನಿರ್ಧರಿಸತಕ್ಕದ್ದು ಎಂಬುದು ಹೇಳುತ್ತದೆ. ಜೊತೆಗೆ ಎರಡನೆಯದಾಗಿ ನಾವು ನೋಡುವುದಾದರೆ, ಅರ್ಜಿಯನ್ನು ಯಾವ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂದರೆ ವರ್ಗಾವಣೆ ಕುರಿತು ಆಸಕ್ತಿ ಇದ್ದಾಗ ಆ ಪಕ್ಷಗಾರರು ಯಾವ ಒಂದು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಸೆಕ್ಷನ್ 23 ದಾವೆಯನ್ನು ನಿರ್ಧರಿಸಿರುವ ಅಧಿಕಾರ ವ್ಯಾಪ್ತಿ ಹೊಂದಿರುವ ಹಲವು ನ್ಯಾಯಾಲಯಗಳು ಒಂದೇ ಮೇಲ್ಮನವಿ ನ್ಯಾಯಾಲಯಕ್ಕೆ ಅಧೀನವಾಗಿದ್ದರೆ ಅಂತಹ ಮೇಲ್ಮನವಿ ನ್ಯಾಯಾಲಯದಲ್ಲಿ ದಾವೆಯ ವರ್ಗಾವಣೆ ಅರ್ಜಿಯನ್ನ ಸಲ್ಲಿಸಬೇಕು. ಎರಡನೆಯ ಅರ್ಜಿ ಸಲ್ಲಿಸುವ ವಿಧಾನವೆಂದರೆ
ಒಂದು ವೇಳೆ ಅಂತ ನ್ಯಾಯಾಲಯಗಳು ಬೇರೆ ಬೇರೆ ಮೇಲ್ಮನೆ ನ್ಯಾಯಾಲಯ ಅಧಿಕಾರವಾಗಿದ್ದು ಅದರ ಒಂದೇ ಉಚ್ಚ ನ್ಯಾಯಾಲಯಕ್ಕೆ ಅಧೀನವಾಗಿರುವಲ್ಲಿ ಅಂತ ಅರ್ಜಿಯನ್ನು ಸದರಿ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ಅಂತ ನ್ಯಾಯಾಲಯಗಳು ಬೇರೆ ಬೇರೆ ಉಚ್ಚ ನ್ಯಾಯಾಲಯಗಳಿಗೆ ಅಧೀನವಾಗಿರುವಲ್ಲಿ ದಾವೆಯನ್ನು ಹೂಡಲಾಗಿರುವ ನ್ಯಾಯಾಲಯವು ಯಾವ ಉಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಸ್ಥಳೀಯ ಪರಿಮಿತಿಯೊಳಗಿದೆಯೋ ಆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದು ತಿಳಿಸಿಕೊಡುತ್ತದೆ. ನಾವು ಮೂರನೇ ಒಂದು ವಿಧಾನವನ್ನು ನೋಡುವುದಾದರೆ ದಾವೆಗಳ ವರ್ಗಾವಣೆಗೆ ಮತ್ತು ಅವುಗಳನ್ನು ಹಿಂತೆಗೆದುಕೊಳ್ಳುವಿಕೆ ಸಾಮಾನ್ಯ ಅಧಿಕಾರ ಕಲಂ 24. ಕಲಂ 24ರಡಿಯಲ್ಲಿ ಪ್ರಕರಣಗಳನ್ನು ವರ್ಗಾಯಿಸುವ ಅಧಿಕಾರವನ್ನು ಉಚ್ಚ ನ್ಯಾಯಾಲಯಕ್ಕೆ ಹಾಗೂ ಜಿಲ್ಲಾ ನ್ಯಾಯಾಲಯಕ್ಕೆ ನೀಡಲಾಗಿದೆ. ಪಕ್ಷಕಾರರು ಸಲ್ಲಿಸಿದ ಅರ್ಜಿಯ ಮೇಲೆ ಮತ್ತು ಪಕ್ಷಕಾರರಿಗೆ ನೋಟಿಸ್ ಕೊಟ್ಟ ನಂತರ ಅಥವಾ ಅಂತ ನೋಟಿಸ್ ಅನ್ನು ಕೊಡದೆ ತಾನಾಗಿ ಉಚ್ಚ ನ್ಯಾಯಾಲಯವು ಅಥವಾ ಜಿಲ್ಲಾ ನ್ಯಾಯಾಲಯವು ಯಾವುದೇ ಹಂತದಲ್ಲಿ ಅಧಿವಿಚಾರಣೆಗಾಗಿ ಅಥವಾ ವಿಲೆಗಾಗಿ ತನ್ನ ಮುಂದೆ ಇತ್ಯರ್ಥದಲ್ಲಿರುವ ಯಾವುದೇ ದಾವೆ, ಅಪೀಲು, ವ್ಯವಹರಣೆಯ ತನ್ನ ಅಧೀನವಾಗಿರುವ ಸಕ್ಷಮವಾಗಿರುವ ಯಾವುದೇ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಬಹುದು. ತನ್ನ ಅಧೀನ ನ್ಯಾಯಾಲಯದಲ್ಲಿ ಇತ್ಯರ್ಥದಲ್ಲಿರುವ ಯಾವುದೇ ದಾವೆ, ಅಪೀಲು, ವ್ಯವಹರಣೆಗಳನ್ನು ಹಿಂತೆಗೆದುಕೊಳ್ಳಬಹುದು. ಇದು ಒಂದು ನ್ಯಾಯಾಲಯಕ್ಕೆ, ಉಚ್ಚ ನ್ಯಾಯಾಲಯಕ್ಕೆ ಅಥವಾ ಜಿಲ್ಲಾ ನ್ಯಾಯಾಲಯಕ್ಕೆ ಇರುವಂತ ಅಧಿಕಾರ. ಇದರಲ್ಲಿ ಮುಖ್ಯವಾಗಿ 2 ಪ್ರಕರಣಗಳನ್ನು ನಾವು ಗಮನಿಸಬಹುದು. ಒಂದನೇದ್ದು ಡಿ.ಕೆ. ಕುಮಾರ್ ವರ್ಸಸ್ ಕರ್ನಾಟಕ ರಾಜ್ಯ. ಈ ಪ್ರಕರಣದಲ್ಲಿ ನ್ಯಾಯಾಲಯ ಮುಖ್ಯವಾಗಿ ತಿಳಿಸುವುದು ಏನೆಂದರೆ ಅನುಕೂಲತೆಗಿಂತ ಪಕ್ಷಗಾರರಿಗೆ ಉಂಟಾಗುವ ಹಾನಿಯನ್ನು ಪರಿಗಣಿಸಬೇಕು ಎಂದು ನ್ಯಾಯಾಲಯ. ಅಂದರೆ ಒಂದು ಪಕ್ಷಗಾರರಿಗೆ ಅನುಕೂಲವನ್ನು ಮಾಡಿ ಮತ್ತೊಂದು ಪಕ್ಷಗಾರರಿಗೆ ಹಾನಿಯನ್ನ ಮಾಡಿ ದಾವೆಯನ್ನು ವರ್ಗಾಯಿಸುವಂತಿಲ್ಲ. ಅನುಕೂಲತೆಯನ್ನ ನೋಡುವುದಕ್ಕಿಂತ ಮೊದಲು ಯಾವ ರೀತಿಯ ಹಾನಿಯಾಗಿದೆ ಎಂಬುದನ್ನು ಪರಿಗಣನೆ ತೆಗೆದುಕೊಂಡು ದಾವೆಯ ವರ್ಗಾವಣೆಯ ಕುರಿತು ನಿರ್ಣಯವನ್ನು ನ್ಯಾಯಾಲಯ ತೆಗೆದುಕೊಳ್ಳಬೇಕೆಂದು ಈ ಪ್ರಕರಣದಲ್ಲಿ ತಿಳಿಸಿದೆ. ಮತ್ತೊಂದು ಪ್ರಕರಣವನ್ನು ನೋಡುವುದಾದರೆ ಸುಮಿತ್ರಾ ದೇವಿ ವರ್ಸಸ್ ದೆಹಲಿ ಡೆವಲಪ್ಮೆಂಟ್ ಅಥಾರಿಟಿ. ಅನುಕೂಲತೆ ಮತ್ತು ನ್ಯಾಯದ ಹಿತಾಸಕ್ತಿಗಾಗಿ ದಾವೆಯನ್ನು ವರ್ಗಾಯಿಸಬೇಕು ಎಂದು ನ್ಯಾಯಾಲಯ ಕೂಡ ಇಲ್ಲಿ ಹೇಳಿದೆ. ನಾವು ಕೊನೆಯದಾಗಿ ಸೆಕ್ಷನ್ 25 ನೋಡುವುದಾದರೆ ದಾವೆಯನ್ನು ವರ್ಗಾವಣೆ ಮಾಡಲು ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ. ಒಬ್ಬ ಪಕ್ಷಗಾರನ ಅರ್ಜಿಯ ಮೇಲೆ ಪಕ್ಷಗಾರರಿಗೆ ನೋಟಿಸ್ ಕೊಟ್ಟ ನಂತರ ಮತ್ತು ಆಕ್ಷೇಪಣೆಗಳನ್ನು ವಿಚಾರಿಸಿದ ನಂತರ ಸರ್ವೋಚ್ಚ ನ್ಯಾಯಾಲಯವು ಒಂದು ರಾಜ್ಯದ ಉಚ್ಚ ನ್ಯಾಯಾಲಯದಿಂದ ಅಥವಾ ಸಿವಿಲ್ ನ್ಯಾಯಾಲಯದಿಂದ ಯಾವುದೇ ದಾವೆ, ಅಪೀಲು ಯಾವುದೇ ಇತರ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಅಥವಾ ಇತರ ಸಿವಿಲ್ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಬೇಕೆಂದು ಆದೇಶಿಸಬಹುದು ಎಂಬುದು ಕೂಡ ಈ ಒಂದು ಸೆಕ್ಷನ್ 25ರಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ನಾವು ಈ ಒಂದು ಇನ್ನೊಂದು ಪ್ರಕರಣವನ್ನು ನೋಡುವುದಾದರೆ ಕುಶಾಲ್ ಚಂದ್ ವರ್ಸಸ್ ರಾಜಕುಮಾರ. ಈ ಪ್ರಕರಣದಲ್ಲಿ ಕೂಡ ನ್ಯಾಯಾಲಯವು ನ್ಯಾಯದ ಹಿತಾಸಕ್ತಿ ಮತ್ತು ಪಕ್ಷಗಳ ಹಿತಾಸಕ್ತಿ ಮುಖ್ಯ. ಅಂದ್ರೆ ಒಂದು ದಾವೆಯನ್ನ ವರ್ಗಾಯಿಸಬೇಕಾದರೆ ಮುಖ್ಯವಾಗಿ ನಾವು ನ್ಯಾಯದ ಹಿತಾಸಕ್ತಿ, ನ್ಯಾಯ ಆಧಾರದ ಮೇಲೆ ವರ್ಗಾವಣೆಯಾಗಿದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದು ಮತ್ತು ಪಕ್ಷಗಾರರಿಗೆ ಯಾವ ರೀತಿಯ ಒಂದು ಅನುಕೂಲತೆಯನ್ನ ಮಾಡಲಾಗಿದೆ ಎಂಬುದು ಆಧಾರದ ಮೇಲೆ ನಾವು ಮುಖ್ಯವಾಗಿ ವರ್ಗಾವಣೆ ಮಾಡಬೇಕೆಂಬುದು ಹೇಳುತ್ತದೆ. ಇಷ್ಟು ಹೇಳಿ ಈ ದಾವೆಗಳ ವರ್ಗಾವಣೆ ಕುರಿತು ವಿಡಿಯೋವನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.